ಹದಿನಾಲ್ಕನೇ ತಾರೀಕು ಪ್ರೇಮಿಗಳ ದಿನ. 14ನೇ ತಾರೀಕು ನಾವು ಯಾವತ್ತೂ ಕೂಡ ಸೆಲೆಬ್ರೇಟ್ ಮಾಡಿಲ್ಲ. ನಾನು ಅವಳಿಗೆ ಇವತ್ತು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಅವಳ ಮೊಬೈಲ್ನು ಕೂಡ ಇಲ್ಲಿ ಬಿಟ್ಟೋಗಿದ್ದಾಳೆ. ಸೊ ಇದನ್ನು ಅವಳಿಗೆ ಕೊಟ್ಟು ಸರ್ಪ್ರೈಸಿಗೆ ಏನೇನು ಬೇಕು ಎಲ್ಲನೂ ಕೂಡ ತಗೊಳ್ಳೋಣ. ಬನ್ನಿ, ನೆಕ್ಸ್ಟ್ ಅವಳು ಹೋಟೆಲ್ ಹತ್ರ ಸಿಗ್ತೀನಿ. ಬಾಯ್. ನೋಡಿ ಅವಳು ಬರ್ತಾ ಇದ್ದಾಳೆ, ತುಂಬ ದೊಡ್ಡದಲ್ಲಿದ್ದಾಳೆ. ಮೊಬೈಲ್ ಇಲ್ಲೈತೆ, ತುಂಬ ದೊಡ್ಡದಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಏನಕ್ಕೆ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ನೋಡ್ತಾವಳು. ತುಂಬ ದೂರ ಇದ್ದಾಳೆ ನೋಡಿ, ಇಷ್ಟು ದೂರ ಇದ್ದಾಳೆ. ಈಗ ಸರ್ಪ್ರೈಸ್ ಇದೆ ಅಂತಲೇ ಗೊತ್ತಿಲ್ಲ ಅವಳಿಗೆ. ಮೊಬೈಲ್ ಇಲ್ಲಿದೆ, ಕೊಟ್ಬಿಟ್ಟು ಹೋಯ್ತಾ ಇರೋದು. ಬರಲಿ ಹೇಳೋದು ಬೇಡ, ಆಮೇಲೆ ಹೇಳ್ಕೊಂಡ್ರಾಯ್ತು. ಇದೇ ಹೋಟೆಲಲ್ಲಿ ವರ್ಕ್ ಮಾಡೋದು. ಸ್ಟೈಲು ಆಯಿತು. ಸುಮ್ಮನೆ ಹೋಗ್ತಿದ್ದವನಿಗೆ ಜ್ಯೂಸ್ ಕೊಡಿಸ್ತೀನಿ ಅಂತ ಹೇಳ್ತಾವಳು. ಫಸ್ಟ್ ಏಡ್ ಬೇರೆ ಹೇಳ್ಕೊಂಡವಳು. ಕೊಡಿಸ್ತೀವಿ ಜ್ಯೂಸ್ ಕುಡಿಯೋಣ. ಕೊಡೋನಂದದು ತಗೋಬಿಟ್ಲು ದೊಡ್ಡದಾಗಿ. ತಗೊಳ್ಳಿ, ನೀವು ಕುಡೀರಿ. ನೋಡಿ ಅವ್ರ ಕೈನೆಲ್ಲ ಪೇ ಮಾಡಿಸ್ತಾ ಇದ್ದೇನೆ. ಬೇಗ ಪೇ ಮಾಡು. ಹಾಂ, ಬಾಯ್ ಬಾಯ್, ಕಳಿಸ್ಕೊ. ಬಾಯ್, ಟಾಟಾ. ತಗೋಬರ್ತಿದ್ದೀನಿ ಸರ್ಪ್ರೈಸ್ ಗಿಫ್ಟ್. ಅವ ಎಕ್ಕ ಬರೋ ಅಷ್ಟೊತ್ತಿಗೆ ಸಾಕಾಯಿತು. ಎಷ್ಟು ಹೊರಡೋದಿದೆ ನೋಡಿ. ಮನೆ ಒಳಗಡೆ ಸಿಗೋಣ. ಬಾಯ್ ಬಾಯ್. ಅವಳ ಸರ್ಪ್ರೈಸು ಸದ್ಯಕ್ಕೆ ಚಾಕ್ಲೇಟ್ಸ್ ಆ್ಯಂಡ್ ಟಿಡಿ. ಚೆನ್ನಾಗಿದೆ ಇದು. ಓಪನ್ ಮಾಡಿದ್ರೆ ಹಸ್ಕಿ ಬಿದ್ದೋಗ್ಬಿಡ್ತಾವೆ. ಮತ್ತು ಅವಳಿಗೆ ಇಷ್ಟ ಅಂತ ಕಸ್ಟರ್ಡು ಮತ್ತು ಹಾಲು ಮತ್ತು ಬ್ರೆಡ್ ಹಾಕಿ ಒಂದು ಸ್ವೀಟ್ ಮಾಡ್ತೀನಿ. ಸೊ ಅದನ್ನು ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಓಕೆ, ಸಿಗೋಣ ಮತ್ತೆ. ನಮ್ಮ ಮೇಡಮ್ ಅವ್ರಿಗೆ ಇಷ್ಟವಾದ ಸ್ವೀಟ್ನ ಇವಾಗ ಮಾಡೋಕ್ಕೆ ಹೋಗ್ತಿದ್ದೀನಿ. ಬೇಕಾಗಿರುವ ಪದಾರ್ಥಗಳು ಪಿಸ್ತಾ, ಬಾದಾಮಿ, ಗೋಡಂಬಿ, ಹಾಲು, ಬ್ರೆಡ್ಡು ಮತ್ತು ಕಸ್ಟರ್ಡು. ಸೊ ಹೇಗೆ ಮಾಡೋದು ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಹಾಲು ಹಾಕೋಬೇಕು. ಹಾಲು ಹಾಕೊಳ್ಳೋಕ್ಕೆ ಸರ್ಕಸ್ ಮಾಡ್ತಾಯಿದ್ದೀನಿ. ಕೊನೆಗೂ ಹಾಕ್ತೆ. ನಂದಿನಿ ಇಲ್ಲಿ ಸಿಗಲ್ಲ, ನಾವಿರೋದು ಕೊಯಮತ್ತೂರಿನಲ್ಲಿ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ನಂದಿನಿ ಹಾಲು ಹಾಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪೌಡ್ರ್ ಹಾಕ್ತಿದ್ದೀನಿ. ಆವಾಗಲೇ ಶುಗರ್ ಮರೆತ್ಬಿಟ್ಟಿದ್ದೆ, ಶುಗರ್ ತಗೊಬಂದಿದ್ದೀನಿ. ಮೊದಲೇ ಇದನ್ನು ಹಾಕಿ ಕಲಿಸ್ಕೊಂಡ್ರೆ ಗಂಟು ಬರಲ್ಲ ನೀವು ಕಾಯಿಸ್ಬೇಕಿದ್ರೆ, ಅದಕ್ಕೆ. ಸೊ ನೋಡಿ ಹಾಕಿ. ಅರ್ಧ ಲೀಟ್ರಿಗೆ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ, ಅದನ್ನು ತೋರಿಸಿಲ್ಲ, ಒಬ್ಬನೇ ಕ್ಯಾಮ್ರಾಮ್ಯಾನು, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಶುಗರ್ ಹಾಕ್ತೀನಿ ನಾನು. ಶುಗರು ಅಷ್ಟೇ, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಿಲ್ದಂಗೆ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಸೊ ಆವಾಗ ಕಸ್ಟರ್ಡು, ಮಿಲ್ಕು ಮತ್ತು ಶುಗರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಕಷ್ಟಪಡ್ತಿದ್ದೀನಿ ನನ್ನ ಹುಡುಗಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ. ನೋಡ್ತಿರ್ಬೋದು ಕಸ್ಟರ್ಡು ರೆಡಿಯಾಗಿದೆ ನೋಡಿ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನೋಡಿ. ಆದರೂ ಗಂಟಾಗಿದೆ. ಲಾಸ್ಟ್ ಟೈಮ್ ಸೀದೆ ಹೋಗಿತ್ತು, ಈ ಟೈಮ್ ಪರವಾಗಿಲ್ಲ, ಗಂಟಾಗ್ದಂಗೆ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ನೀವು ಆಫ್ ಮಾಡ್ಕೋಬೋದು ಇದನ್ನು. ನೆಕ್ಸ್ಟು ತುಪ್ಪದಲ್ಲಿ ಫ್ರೈ ಮಾಡೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಮತ್ತು ಬ್ರೆಡ್ನ ಈ ಥರ ಎಡ್ಜಸ್ ಎಲ್ಲ ತೆಗೆದು ಒಂದು ಬ್ರೆಡ್ಡಲ್ಲಿ 4 ಪೀಸು. ಸೊ 3 ಬ್ರೆಡ್ ತೊಗೊಂಡಿದ್ದೀನಿ, ಅರ್ಧ ಲೀಟ್ರು ಹಾಲಿಗೆ. ಓಕೆನಾ, ಬನ್ನಿ. ನಮ್ಮ ನಂದಿನಿ ತುಪ್ಪನೇ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹೋಗೋದು ಕಾಯ್ತಾ ಇದ್ದೀನಿ. ಸೊ ತುಪ್ಪನೂ ಖಾಲಿ ಮಾಡಿಬಿಟ್ಟಿದ್ದಾಳೆ, ಇರೋದ್ರನ್ನೇ ಹಾಕ್ತಿದ್ದೀನಿ. ಸೊ ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್ ಹಾಕ್ತೀನಿ. ನಮ್ಮ ಹುಡುಗಿ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಅವಳಿಗೇನು ಗೊತ್ತಾಗಲ್ವಲ್ಲ. ಬಟ್ ತುಪ್ಪದಲ್ಲೇ ಫ್ರೈ ಮಾಡಿ ಸಾಕಾಗಿರುತ್ತೆ. ಸ್ವಲ್ಪ ಆಯಿಲ್ ತೊಗೋತಿದ್ದೀನಿ. ಇಲ್ಲೆಲ್ಲೂ ಬೆಲ್ಲ ಅದು ಇದು ಇದೆ. ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ಸೊ ಇವಾಗ ಇಲ್ಲಿ ಬ್ರೆಡ್ಗಳು ಕಟ್ ಮಾಡಿದ್ದೀನಿ ಅಲ್ವಾ, ಇದನ್ನು ಎಲ್ಲ ಕಡೆ ಫ್ರೈ ಮಾಡಿ ಹಿಂಗೆ.
ಒಂದು 2 ಅದಾದಮೇಲೆ ಇಡಬೇಕಿತ್ತೇನೋ ಮೊದಲೇ ಇಟ್ಬಿಟ್ಟೆ. ಅದು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ವೀಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಕನ್ಫ್ಯೂಷನ್ ಆಯ್ತಾ ಇದೆ. ಈ ಥರ ಫ್ರೈ ಮಾಡಬೇಕು, ಫ್ರೈ ಆದಮೇಲೆ ಸಿಗೋಣ. ಸುತ್ತಲೂ ಗೋಲ್ಡನ್ ಬ್ರೌನ್ ಆಗಿದೆಯಲ್ಲ ಆ ಥರ ಆಗಬೇಕು, ಮಧ್ಯದಲ್ಲಿ ಸೀದೋಗ್ಬಿಟ್ಟಿದೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಮತ್ತೆ ವೀಡಿಯೋ ಮಾಡಿದೆ. ಡ್ರೈ ಫ್ರೂಟ್ಸ್ ಕಟ್ ಮಾಡಬೇಕಿದ್ರೆ ಸಿಗ್ತೀನಿ, ಬಾಯ್. ಇಷ್ಟೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ಬೆವರು ಸುರಿಸ್ತಿದ್ದೀನಿ ನೋಡಿ. ಇಷ್ಟು ಕಟ್ ಮಾಡಿದ್ದೀನಿ. ಇವಾಗ ಗೋಡಂಬಿ ಒಂದು ಕಟ್ ಮಾಡಬೇಕು. ಇದು ಪಿಸ್ತಾ ಮತ್ತು ಬಾದಾಮಿ. ನನ್ನ ಹುಡುಗಿಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಅಂದರೆ ಡ್ರೈ ದ್ರಾಕ್ಷಿ, ಈ ದ್ರಾಕ್ಷಿ ಇಷ್ಟ ಆಗಲ್ಲ. ಸೊ ಅದಕ್ಕೆ ಹಾಕಿಲ್ಲ. ನಿಮ್ಗೇನಾದ್ರು ಇಷ್ಟ ಆದರೆ ಅದನ್ನು ಕೂಡ ಹಾಕೋಬೋದು. ಸೊ ಎಲ್ಲ ಡೆಕೋರೇಷನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಓಕೆನಾ? ಸೊ ಎಲ್ಲ ಐಟಮು ರೆಡಿ ಇದೆ. ಕಸ್ಟರ್ಡ್ ರೆಡಿ ಮಾಡಿಕೊಂಡೆ. ಬ್ರೆಡ್ನ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ ಇದೆ. ಇವಾಗ ಒಂದೊಂದೇ ಲೇಯರ್ ಹಾಕ್ಬೇಕು ಇಲ್ಲಿಗೆ. ಯಾವ ರೀತಿ ಅಂದರೆ ಫಸ್ಟು ಬ್ರೆಡ್ ಲೇಯರು ಹಿಂಗೆ ಈ ಥರ 4 ಪೀಸ್ ಇಡಿ. ನೋಡಿ, ನಾನು ಓವರ್ ಫ್ರೈ ಆಗಿದ್ರೂ ತೋರಿಸ್ತಿದ್ದೀನಿ. ಚೆನ್ನಾಗಿ ಇರೋ ಬ್ರೆಡ್ಡನ್ನು ಇಟ್ಬಿಟ್ಟು ತೋರಿಸ್ಬೋದಿತ್ತು. ಇವಾಗ ಕಸ್ಟರ್ಡ್ ಮಾಡಿರ್ತೀನಿ ಅಲ್ವಾ, ಇದನ್ನು ತೆಗ್ದು ಅದ್ರ ಮೇಲೆ ಹಾಕಬೇಕು ಒಂದು ಲೇಯರು. ನೋಡಿ, ಫೈನಲ್ ಆಗಿ ಈ ಥರ ಬರುತ್ತೆ. ಆ ಕಡೆ ಈ ಕಡೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ನಾನೇ ಮಾಡಿದ್ದು ನನ್ನ ಹುಡುಗಿಗೆ ಸರ್ಪ್ರೈಸ್ ಕೊಡೋದಕ್ಕೆ. ಇದನ್ನು ಸ್ವಲ್ಪ ಬ್ರೆಡ್ಡು ಕಸ್ಟರ್ಡ್ನ ಇಟ್ಕೊಳ್ಳೋದಕ್ಕೆ ಆಚೆ ಇಟ್ಟಿರಬೇಕು. ಅದಾದಮೇಲೆ ಫ್ರಿಡ್ಜೊಳಗೆ ಇಡಬೇಕು, ಓಕೆನಾ? ಈಗ ಫ್ರಿಡ್ಜೊಳಗೆ ಇಡೋ ಸಮಯ. ಸೊ ತೊಗೊಂಡೋಗಿಡ್ತಿದ್ದೀನಿ. ಅವಳಿಗೆ ಇಷ್ಟ ಅಂತ ಇದು ಚಾಕ್ಲೇಟ್ಸು, ಮತ್ತು ಇಲ್ಲಿ ಬಂದರೆ ಐಸ್ ಕ್ರೀಮ್ಸ್. ನೋಡೋಣ ಯಾವ ರೀತಿ ಸರ್ಪ್ರೈಸ್ ತಗೋತಾಳೆ ಅಂತ. ಇವಾಗ ಹಾಂ ಏನು ಇಡಬೇಕಿತ್ತು? ಇದೇ ಗಿಫ್ಟು, ಇದಕ್ಕೇನೆ ಆಗೈತಲ್ಲಿ. ಹ್ಞೂ, ವಸ್ತು ಇವಾಗ ತಂದಿರೋದು ಕಣಮ್ಮ, ಅವಳಿಗೆ ಗೊತ್ತಿಲ್ಲ. ಹ್ಞೂ, ವಸ್ತು ಇವಾಗ ತಂದಿರೋದು ಗಿಫ್ಟಾ ಅಂತ ಕೇಳ್ತಿದ್ಯಲ್ಲ. ನೋಡು ಹೆಂಗೈತೆ. ಇಲ್ಲ ಇಲ್ಲ, ಇವಾಗ ತಂದಿರೋದು. ಹಿಂಗೆ ಬಾಗಿಲು ತೆಗಿತಾ ಇದ್ದಂಗೆ ಕಾಣಿಸುತ್ತೆ ನೋಡು ಹೆಂಗೆ. ಹಾಂ ಸರಿ. ಹಾಂ ಡೋರ್ ಚೆನ್ನಾಗೈತೆ. ಎಲ್ಲ ಮನೆಯಲ್ಲೆಲ್ಲ ನೋಡಿ ಎಲ್ಲ ಸೆಟ್ ಆಗಿದ್ದೇ. ಇನ್ನು ಮೇಡಮ್ ಅವರು ಬರಬೇಕು ಅಷ್ಟೇ. ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ ಅಂತ. ಇನ್ನೇನು ಬರೋ ಟೈಮು 9:30 ಬರ್ತಾರೆ. ಪಾರ್ಸಲ್ ತಂದ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಇದೇನಲ್ಲ ಇದ್ದಿದ್ದು. ಇಲ್ಲಿ ಚೆನ್ನಾಗಿದ್ದು. ಕ್ಯಾಮ್ರಾ ಸರಿ. ಇದೊಂಥರ ಹೋಗಿದೆ. ಅಲ್ಲ ಡಿಮಾರ್ಟ್ ಸೆಟಪ್ ಚೆನ್ನಾಗೈತೆ. ಎಲ್ವಾನಿ ಚೋರಿ ಟೆಡಿಯರ್ ನೋಡ್ತಾರೆ. ಟೆಡಿ ಚಾಕ್ಲೇಟ್ ಇಟ್ಕೋ ಕೊಟ್ಟಿಲ್ವಾ? ನಾನು ಎಷ್ಟು ಇನ್ನೊಂದು ಐತೆ ಟೆಡಿ.
ನೋಡು ಇಲ್ಲಿ ಏನು ಕ್ಯಾಮ್ರಾ ಅಡ್ಡ ಬರ್ತಿದ್ದೀರಾ ಅಲ್ವಾ? ಸರಿ ಸರಿ ಮೇಡಮ್ ಅವ್ರು ನನಗೆ ಅಂತ ಪಿಜ್ಜಾ ಪಾಸ್ತಾ ಇಲ್ಲೂ ಏನೇನೋ ತಂದವಳೆ. ಓಪನ್ ಮಾಡೋಣ ಒಟ್ಟಿಗೆ. ಮಾಡು, ನೋಡ್ತೀನಿ ಏನೇನು ತಂದಿದ್ಯಾ ಅಂತ. ಇದು ಅದೇನೆ 2 ಪೋರ್ಷನ್ ಹಾಕ್ಬಿಟ್ಟವ್ರೆ ಇಬ್ಬರಿಗೆ ಅಂತ. ಅಷ್ಟೊಂದು ತಿಂದಂಗೆ ನಾವು ಅದಾಯ್ತು. ಗಂಚೆ ಬರುತ್ತೆ. ನನಗೆ ಹೇಗಾಗಿದೆ? ಹಾಂ ಕೊಡ. ನಾನು ಅದಕ್ಕೆ ಸ್ವೀಟ್ ತಿನ್ನಲ್ಲ, ಇದನ್ನ ಹೋಗು ಅಡಿಕ್ಟ್ ಆಗ್ಬಿಡ್ತೀನಿ. ಸರಿ ಸಿಗೋಣ. ಏನೇನೋ ತಂದಿದ್ದಾರೆ ಮೇಡಮ್, ಅದನ್ನು ತಿನ್ನಬೇಕು. ಮಾತೆಲ್ಲ ಹೇಳೋಕ್ಕಾಗಲ್ಲ, ತಿಂದ್ರೇ ಗೊತ್ತಾಗೋದು ಇದು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಇದನ್ನು. ಮೇಡಮ್ ಅವ್ರು ಏನೇನೋ ತಂದಿದ್ದಾರೆ, ಅದನ್ನು ತಿನ್ನಬೇಕು.